ಛೀ 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 ಏನ್ರಿ ಇಷ್ಟು ಹೊಲಸು ನಾರಾತೈತಿ ಹೆಲ್ಮೆಟ್. ಎಷ್ಟು ಹೊಲಸೈತಿ, ಎಷ್ಟು ಹೊಲಸು ಇಟ್ಕೊಂಡ್ರಿ ಹೆಲ್ಮೆಟ್ ಅಂತ ಈ ಮಾತೆಲ್ಲ ಕೇಳಿರ್ತೀರಿ. ವೆಲ್ಕಮ್ ಬ್ಯಾಕ್ ಟು ಅನ್ಬಾಕ್ಸ್ ಜಂಕ್ಷನ್. ಇವತ್ತಿನ ಈ ವಿಡಿಯೋದೊಳಗೆ ನಿಮ್ಮ ಹೆಲ್ಮೆಟ್ ಹೆಂಗೆ ಕ್ಲೀನ್ ಆಗಿ ಇಡಬೇಕು ಮತ್ತು ಒಳಗಡೆ ಇರುವಂತ ಪ್ಯಾಡಿಂಗ್ ನ ಹೆಂಗೆ ಕ್ಲೀನ್ ಮಾಡಬೇಕು ಅನ್ನೋಂತ ಒಂದು ಪ್ರಾಡಕ್ಟ್ ಅನ್ನ ತಗೊಂಡ್ಬಂದಿನಿ. ಹೆಲ್ಮೆಟ್ ಅಲ್ಲ, ಹೆಲ್ಮೆಟ್ ಅನ್ನ ಕ್ಲೀನ್ ಆಗಿ ಇಟ್ಕೊಳಕ ಹೆಲ್ಮೆಟ್ ಕೇರ್ ಕಿಟ್. ಇದ್ರೊಳಗ 2 ಬಾಟಲ್, ಒಂದು ಹೆಲ್ಮೆಟ್ ವೈಸರ್ ನ ಕ್ಲೀನ್ ಮಾಡಿದ್ರೆ ಇನ್ನೊಂದು ಹೆಲ್ಮೆಟ್ ಇಂಟೀರಿಯರ್ ನ ಕ್ಲೀನ್ ಮಾಡತ್ತೆ. ಸೊ ನಿಮ್ಮ ಹೆಲ್ಮೆಟ್ ಯಾವಾಗೂ ಸ್ವಚ್ಛ ಹೈಜೀನ್ ಆಗಿ ಇಟ್ಕೊಳಕ ಹೆಲ್ಪ್ ಮಾಡತ್ತೆ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಆಫ್ ಟೈಮ್ ಬರ್ರಿ ಈ ಬಾಕ್ಸ್ ಒಳಗೆ ಏನೇನೈತೆ ಅಂತ ನೋಡೋಣ ಅಂತ. ಸೊ ಇದು ನನಗೆ $170 ಬಿದ್ದದ. ಆಕ್ಚುಯಲ್ ಪ್ರೈಸ್ ಬಂದು $345. ಸೊ ಅಮೆಝಾನ್ ಇಂದ ನಾ ತರಿಸಿದ ಆಫರ್ ಇದ್ದಾಗ. ಸೊ ಇದ್ರೊಳಗಡೆ 2 ಪ್ರಾಡಕ್ಟ್ ಬರ್ತದೆ. ಒಂದು ಹೆಲ್ಮೆಟ್ ವೈಸರ್ ಕ್ಲೀನರ್, ಒಂದು ಹೆಲ್ಮೆಟ್ ಇಂಟೀರಿಯರ್ ಕ್ಲೀನರ್. ಸೊ ಈ 2 ಪ್ರಾಡಕ್ಟ್ ಹೆಂಗೆ ಕೆಲಸ ಮಾಡ್ತದೆ ನಾನು ಆಲ್ರೆಡಿ ಯೂಸ್ ಮಾಡತ್ತೀನಿ. ಇದು ಚಲೋ ಅದ ಪ್ರಾಡಕ್ಟ್, ಬಟ್ ಸ್ಟಿಲ್ ಒಂದು ಲೈವ್ ಆಗಿ ಡೆಮೋ ತೋರ್ಸೋಣ ಅಂತ ಹೇಳಿ ಈ ವಿಡಿಯೋ ಮಾಡಕತ್ತೀನಿ. ಫಸ್ಟ್ ಹೆಲ್ಮೆಟ್ ವೈಸರ್ ಹೋಗೋಣ. ಸೊ ವೈಸರ್ ಇಲ್ಲಿ ನೋಡಬಹುದು ಕಾಬಟ್ಟೆ ಧೂಳಾಗದ. ಸೊ ಇದನ್ನೇನಿಲ್ಲ, ಈ ಸ್ಪ್ರೇ ತಗೊಳ್ರಿ. ಸೊ ಚೆನ್ನಾಗಿ ಸ್ಪ್ರೇ ಮಾಡ್ರಿ, 1 ನಿಮಿಷ ಬಿಟ್ಟು ಬಿಡ್ರಿ. ಇದನ್ನ ಹೆಲ್ಮೆಟ್ ವೈಸರ್ ಅಷ್ಟಲ್ಲ, ನೀವು ಹೆಲ್ಮೆಟ್ ಎಕ್ಸ್ಟೀರಿಯರ್ ಪಾರ್ಟ್ ಕೂಡ ನೀವು ಇದರಿಂದ ಕ್ಲೀನ್ ಮಾಡಬಹುದು. ಆಫ್ಟರ್ 1 ಮಿನಿಟ್ ಜಸ್ಟ್ ವೈಪ್ ಮಾಡಿಬಿಡ್ರಿ. ಒಂದು ಮೈಕ್ರೋ ಫೈಬರ್ ಕ್ಲಾತ್ ತಗೊಂಡು ವೈಸರ್ ಒಳಗಡೆನು ಸ್ವಲ್ಪ ಕ್ಲೀನ್ ಮಾಡಿ. ಈಗ ನೋಡ್ರಿ ಏನ್ ಟ್ರಾನ್ಸ್ಫಾರ್ಮೇಶನ್ ಬಂದೈತೆ ಅಂತ ಹೇಳಿ. ಸ್ಕ್ರಾಚಸ್ ಎಲ್ಲ ಹೋಗೈತಿ, ವಾಟರ್ ಮಾರ್ಕ್ಸ್, ವಾಟರ್ ಡ್ರಾಪ್ಲೆಟ್ಸ್ ಏನೇನು ಕಾಣಾಕತ್ತಿತ್ತು ಅದ್ರ ಮೇಲೆ ಹೋಗಿ ವೈಸರ್ ಎಲ್ಲ ಫುಲ್ ಕ್ಲೀನ್ ಕಾಣಾಕತ್ತೈತಿ. ಈಗ ಎಷ್ಟು ಚಂದ ರಿಸಲ್ಟ್ ನಿಮ್ ಮುಂದೆ ಐತಿ. ಈಗ ಸ್ವಲ್ಪ ಕಷ್ಟದ ಕೆಲಸ ಏನಪ್ಪಾ ಅಂತಂದ್ರ ಹೆಲ್ಮೆಟ್ ಇಂಟೀರಿಯರ್ ಕ್ಲೀನ್ ಮಾಡೋದು. ಹೆಲ್ಮೆಟ್ ಇಂಟೀರಿಯರ್ ಕ್ಲೀನರ್ ಸ್ಪ್ರೇ ತಗೊಳ್ರಿ. ನೆಕ್ ಪಾರ್ಟ್ ಕಡೆ ಫಂಗಸ್ ಆರ್ ಬೆವರಿನ್ ಸ್ಮೆಲ್, ಸ್ವೆಟ್ ಸ್ಮೆಲ್ ಜಾಸ್ತಿ ಇರ್ತದೆ. 1 ನಿಮಿಷ ಆದ್ಮೇಲೆ ಜಸ್ಟ್ ಇದನ್ನ ನೀವು ವೈಪ್ ಔಟ್ ಮಾಡಿದ್ರೆ ಸಾಕು. ಈ ತರ ಫೋಮಿ ಕಾಣಿಸ್ತದೆ. ಇಟ್ ಮೀನ್ಸ್ ದಟ್ ಎಲ್ಲ ಸ್ಟೇನ್ಸ್ ಹೋಗ್ತದೆ. ಫ್ರೇಗ್ರೆನ್ಸ್ ಮಾತ್ರ ಅಲ್ಟಿಮೇಟ್ ಅದ. ಡೈಲಿ ಏನಿಲ್ಲ ಅಂದ್ರೂ 100 ಕಿಲೋಮೀಟರ್ಸ್ ನ ರೈಡ್ ಮಾಡ್ತೇನೆ ನನ್ನ ಆಫೀಸಿಗೆ. 50 ಕಿಲೋಮೀಟರ್ಸ್ ಹೋಗಕ್ಕೆ, 50 ಕಿಲೋಮೀಟರ್ಸ್ ಬರಕ್ಕೆ. ಸೊ ಬಟ್ ಸ್ಟಿಲ್ ನನ್ನ ಹೆಲ್ಮೆಟ್ ಇಷ್ಟು ಕ್ಲೀನ್ ಆಗಿ ಯಾಕಿರ್ತದೆ ಅಂತಂದ್ರೆ ನಾ ಹೆಲ್ಮೆಟ್ ಯಾವಾಗೂ ಯೂಸ್ ಮಾಡ್ಬೇಕಂದ್ರೆ ಬಲಕ್ಲಾವ ಯೂಸ್ ಮಾಡ್ತೀನಿ. ನೀವು ಅಷ್ಟೇ ಯಾವ್ದೋ ಅಂಗಡಿಗೆ ಹೆಲ್ಮೆಟ್ ಟೆಸ್ಟ್ ಮಾಡ್ಬೇಕಾದ್ರೆ ಬಲಕ್ಲಾವ ಯೂಸ್ ಮಾಡ್ರಿ. ಮತ್ತೆ ಡೈಲಿ ರೈಡಿಗೂ ಕೂಡ ನೀವು ಬಲಕ್ಲಾವನ್ನ ಹಾಕೊಳ್ಳೋದು ಮರಿಬೇಡ್ರಿ. ನೋಡ್ರಿ ಈಗ ಇಟ್ ಈಸ್ ಆಲ್ ರೆಡಿ. ಏನ್ ಮಸ್ತ್ ವಾಸನೆ ಅದರಿಪ್ಪ, ಬಾರಿ ಮಸ್ತ್ ಕ್ಲೀನ್ ಆಯ್ತು. ಓವರ್ ಆಲ್ ಈಗ ನನ್ನ ಹೆಲ್ಮೆಟ್ ಬಂದು ಈ ತರ ಕ್ಲೀನ್ ಆಗ್ಯದ. ಇದ್ರದ್ದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಕ್ಲೀನಿಂಗ್ ವಿಚಾರಕ್ಕೆ ಬಂತ ಅಂತಂದ್ರೆ ಭಾರಿ ಬೆಸ್ಟ್ ಕ್ಲೀನ್ ಮಾಡ್ತದ. ಇವನ್ ವೈಸರ್ ಕೂಡ ವಿಸಿಬಲ್ ಆಗ್ತದ. ಇಂಟೀರಿಯರ್ಸ್ ಕೂಡ ನಿಮ್ಮ ಫಂಗಸ್ ಸ್ಮೆಲ್ ಅಥವಾ ಈ ಟೇನ್ಸ್ ಅಥವಾ ಸ್ಮೆಲ್ ಎಲ್ಲ ತೆಗೆದು ಹಾಕ್ತದೆ. ಆನೆಸ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಈ ಪ್ರಾಡಕ್ಟ್ ಚಲೋ ಅದ. ನಾನು ಅಮೆಝಾನ್ ಒಳಗೆ ಬೈ ಮಾಡಿದ್ದೆ. ಸೊ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ಹೈಜೀನ್ ಆಗಿರ್ರಿ, ಸೇಫ್ ಆಗಿ ರೈಡ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ಯಾವ ಪ್ರಾಡಕ್ಟ್ ಅನ್ನ ಅನ್ಬಾಕ್ಸ್ ಮಾಡ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ. ಸಿಗೋಣ ಅಂತ ಮತ್ತೆ ಇದೇ ತರದ ಅನ್ಬಾಕ್ಸಿಂಗ್ ವಿಡಿಯೋದೊಳಗೆ ಮತ್ತೆ ರಿವ್ಯೂ ವಿಡಿಯೋದೊಳಗೆ. ಅಲ್ಲಿ ತನಕ ಟೇಕ್ ಕೇರ್. ಜೈ ಹಿಂದ್.